ವಿಜ್ಞಾನಿಗಳಿಗೆ ಗ್ರಹಣ ಅಂದರೆ ಕೌತುಕ, ಖಗೋ ಆಕಾಶದಲ್ಲಾಗುವಂತಹ ಈ ಕೌತುಕವನ್ನು ನೋಡುವಂತಹ ಕುತೂಹಲ. ಬಟ್ ಜನಸಾಮಾನ್ಯರಿಗೆ ಈ ಗ್ರಹಣ ಅಂದರೆ ಭಯ, ಆತಂಕ. ದೇವಸ್ಥಾನಗಳು ಓಪನ್ ಇರುತ್ತಾ ಇಲ್ವಾ, ಯಾವ್ಯಾವ ರಾಶಿಗಳ ಮೇಲೆ ಏನೇನು ಫಲಾನುಫಲ ಅಂಥೇಳಿ. ಪ್ರಮುಖ ದೇವಸ್ಥಾನಗಳಲ್ಲಿ ಪೂಜೆಯ ಸಮಯ ಬದಲಾಗ್ತಾ ಇದೆ ಗ್ರಹಣದ ದಿನ. ಹೌದು, ಗ್ರಹಣದ ಸಮಯದಲ್ಲಿ ವಿಶೇಷ ಹೋಮ, ಪೂಜೆ, ಹವನ ಇವ್ಯಾವುದೂ ಕೂಡ ಇರೋದಿಲ್ಲ. ಕಾಡುಮಲ್ಲೇಶ್ವರ, ಗವಿಗಂಗಾಧರ, ದೊಡ್ಡಗಣಪತಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕ್ಲೋಸ್ ಆಗಿರುತ್ತೆ. ಬಂಡೆ ಮಹಾಕಾಳಿ ದೇಗುಲದಲ್ಲಿ ಮಾತ್ರ ವಿಶೇಷ ಪೂಜೆ ಇರುತ್ತೆ. ಬೆಂಗಳೂರಿನ ಬಹುತೇಕ ಎಲ್ಲ ಪ್ರಸಿದ್ಧ ದೇವಾಲಯಗಳು ಕೂಡ ಸೂತಕದ ಕಾಲದಲ್ಲಿ ಗ್ರಹಣ ಸ್ಪರ್ಶ ಕಾಲದಿಂದ ಗ್ರಹಣ ಮೋಕ್ಷ ಕಾಲದವರೆಗೂ ಕೂಡ ಕ್ಲೋಸ್ ಆಗಿರುವಂಥದ್ದು. ಗ್ರಹಣದ ಮೋಕ್ಷ ಕಾಲದ ನಂತರ ಬಹುತೇಕ ದೇವಸ್ಥಾನಗಳ ಶುದ್ಧಿ ಕಾರ್ಯ ಆಗುತ್ತೆ. ಅದಾದಮೇಲೆ ಭಕ್ತರ ದರ್ಶನಕ್ಕೆ ಅವಕಾಶವಿರುತ್ತೆ. ಮರುದಿನ ವಿಶೇಷ ಪೂಜೆ, ಪುನಸ್ಕಾರ, ಹೋಮ ಹವನಗಳನ್ನು ಹಮ್ಮಿಕೊಳ್ಳುವುದಕ್ಕೆ ನಿರ್ಧರಿಸಿದ್ದಾರೆ. ಈಗಾಗಲೇ ಕೆಲವು ದೇವಸ್ಥಾನಗಳಲ್ಲಿ ನೋಟಿಸನ್ನು ಅಂಟಿಸಲಾಗಿದೆ, ಪೋಸ್ಟರನ್ನು ಅಂಟಿಸಲಾಗಿದೆ. ಎಷ್ಟೆಷ್ಟೊತ್ತಿಗೆ ದೇವಸ್ಥಾನ ಓಪನ್ ಇರುತ್ತೆ, ಕ್ಲೋಸ್ ಆಗುತ್ತೆ, ಅವತ್ತಿನ ದಿನ ಇರುವಂತಹ ವಿಶೇಷ ಪೂಜೆ ಏನು, ಯಾರ್ಯಾರಿಗೆ ಈ ಗ್ರಹಣ ದೋಷ, ಯಾರ್ಯಾರಿಗೆ ಈ ಗ್ರಹಣ ಪ್ರಭಾವ ಬೀರುತ್ತೆ, ಪರಿಹಾರ ಏನು, ಎಲ್ಲವನ್ನು ಕೂಡ ತಿಳಿಸಿದ್ದಾರೆ. ಚಂದ್ರಗ್ರಹಣದ ಹಿನ್ನೆಲೆ ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ದರ್ಶನ ಮತ್ತು ಪೂಜೆಯ ಸಮಯ ಬದಲಾವಣೆ ಆಗಿದೆ. ದೇಗುಲದ ಒಳಭಾಗದಲ್ಲಿದ್ದೇನೆ. ಈಗಾಗಲೇ ಭಕ್ತರು ಕೂಡ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಈಗ ಪ್ರತಿನಿತ್ಯಲೂ ಕೂಡ ಈ ಒಂದು ದೇಗುಲದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ದೇವಸ್ಥಾನದ ಬಾಗಿಲುಗಳು ಓಪನ್ ಆಗ್ತಾಯಿತ್ತು. ಮತ್ತು 1 ಗಂಟೆಗೆ ಕ್ಲೋಸ್ ಆಗಿ ಸಂಜೆ 4:30ರಿಂದ 8 ಗಂಟೆ ತನಕಲೂ ಕೂಡ ದೇವಸ್ಥಾನದ ಬಾಗಿಲುಗಳು ಓಪನ್ ಆಗ್ತಾಯಿತ್ತು. ಆದರೆ ಗ್ರಹಣದ ದಿನ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ತನಕ ಮಾತ್ರ ದೇವಸ್ಥಾನದ ಬಾಗಿಲುಗಳು ಓಪನ್ ಆಗುತ್ತೆ. ಅದಾದ ಬಳಿಕ 12ರ ನಂತರ ದೇವಸ್ಥಾನದ ಬಾಗಿಲುಗಳನ್ನು ಕ್ಲೋಸ್ ಮಾಡಲಾಗುತ್ತೆ. 7:15 ಸಂಜೆ 7:15ರ ಬಳಿಕ ದೇವಸ್ಥಾನವನ್ನು ಓಪನ್ ಮಾಡ್ತಾರೆ. ಆಗ ದೇವಸ್ಥಾನದ ಶುದ್ಧಿ ಕಾರ್ಯವನ್ನು ಮಾಡ್ತಾರೆ. ಶುದ್ಧಿ ಕಾರ್ಯ ಆದ ಬಳಿಕ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಗ್ರಹಣದ ಮೋಕ್ಷದ ಬಳಿಕ ಈ ಒಂದು ಶುದ್ಧಿ ಕಾರ್ಯ ಕೂಡ ಆಗುತ್ತೆ. ಗ್ರಹಣ ಸ್ಪರ್ಶ ಆದ ಬಳಿಕ ದೇವಸ್ಥಾನವನ್ನು ಕೂಡ ಕ್ಲೋಸ್ ಮಾಡ್ತಾರೆ. ಮತ್ತು ಗ್ರಹಣ ಮುಕ್ತಾಯ ಆದ ಬಳಿಕ ಅಂದರೆ ಸಂಜೆ 7:15ರ ಬಳಿಕ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ. ಅಂದರೆ ಗ್ರಹಣ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಭಕ್ತಾದಿಗಳು ವಿಶೇಷವಾಗಿ ಈ ಒಂದಿಷ್ಟು ಗ್ರಹಣ ದೋಷಕ್ಕಾಗಿ ಅಂಥೇಳಿ ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಆದರೆ ಅಲಂಕಾರಗಳನ್ನು ಮಾಡಿಸ್ತಾ ಇರ್ತಾರೆ. ಸೊ ಇದೆಲ್ಲವೂ ಕೂಡ ಮಾಡಿಸ್ತಾ ಇರ್ತಾರೆ. ಆದರೆ ಅದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಅಂದರೆ ಪ್ರತಿನಿತ್ಯ ಯಾವ ಪೂಜೆಗಳಾಗುತ್ತೆ ಆ ಪೂಜೆಗಳು ಮಾತ್ರ ಆಗುತ್ತೆ. ಗ್ರಹಣ ದೋಷಕ್ಕೆ ವಿಶೇಷ ಪೂಜೆಗಳಾಗಲಿ, ಅಲಂಕಾರಗಳಾಗಲಿ ಅಥವಾ ಅದು ಯಾವುದೂ ಕೂಡ ಆಗೋದಿಲ್ಲ. ಸೊ ಹೀಗಾಗಿ ಯಾವುದೇ ಬದಲಾವಣೆ ಅಂದರೆ ಸಮಯ ಬದಲಾವಣೆ ಬಿಟ್ಟರೆ ಬೇರೆ ಈ ಪೂಜಾ ಕೈಂಕರ್ಯಗಳಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಮತ್ತು ಗ್ರಹಣ ದೋಷಕ್ಕೆ ವಿಶೇಷ ಪೂಜೆಗಳು ಕೂಡ ಇರೋದಿಲ್ಲ. ಪ್ರತಿನಿತ್ಯದ ಪೂಜೆಗಳು ಏನು ಆಗುತ್ತೆ ಆ ಪೂಜೆಗಳು ಮಾತ್ರ ಆಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಪೂಜೆಯ ಸಮಯವನ್ನು ಬದಲಾವಣೆ ಮಾಡಲಾಗಿದೆ. ಜೊತೆಗೆ ನವಗ್ರಹ ಶಾಂತಿ ಹೋಮವನ್ನು ಅಲ್ಲಿ ಮಾಡ್ತಾರಂತೆ. ಅಲ್ಲಾಗಿರೋ ಸಿದ್ಧತೆ ಬಗ್ಗೆ ಡೀಟೇಲ್ಸ್ ಇದೆ ನೋಡೋಣ. ಭಕ್ತರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳಾಗಬಾರ್ದು, ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳನ್ನು ದೇವಸ್ಥಾನದ ಮೂಲಗಳಿಂದ ಕೊಡ್ಬೋದು ಅದೆಲ್ಲವನ್ನು ಕೂಡ ಕೊಡೋದಕ್ಕೆ ಈಗ ಒಂದು ಪೋಸ್ಟರನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಪೋಸ್ಟರನ್ನು ಅಂಟಿಸಿರುವಂಥದ್ದು ಅಂದರೆ ಮಂಗಳವಾರ 3ನೇ ತಾರೀಕು ಚಂದ್ರಗ್ರಹಣ ಇದೆ, ಕೇತುಗ್ರಸ್ತ ಚಂದ್ರಗ್ರಹಣ. ಮಧ್ಯಾಹ್ನ 3:10ರಿಂದ 6:47ರವರೆಗೂ ಕೂಡ ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಗ್ರಹಣದ ಪ್ರಯುಕ್ತ ಬೆಳಗ್ಗೆ 11 ಗಂಟೆಗೆ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ ಅನ್ನುವಂಥದ್ದು. ಅಲ್ಲಿವರೆಗೂ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ನಂತರ ಗ್ರಹಣ ನಂತರ ರಾತ್ರಿ 7:30 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಮತ್ತೆ ಓಪನ್ ಮಾಡ್ತಾರೆ. ನಂತರ ಶುದ್ಧಿ ಕಾರ್ಯವನ್ನು ಮಾಡಿ ಆ ನಂತರ ಒಂದು ಪೂಜೆಯನ್ನು ನೆರವೇರಿಸಿ ಕ್ಷೀರಾಭಿಷೇಕವನ್ನು, ನೈವೇದ್ಯವನ್ನು ಸಮರ್ಪಣೆ ಮಾಡಿ ಕಾಡುಮಲ್ಲೇಶ್ವರನಿಗೆ ನಂತರ ಅವಕಾಶವನ್ನು ಕೊಡುವಂಥದ್ದು ದರ್ಶನಕ್ಕೆ ಭಕ್ತಾದಿಗಳಿಗೆ. ಇನ್ನು ಯಾವ ರಾಶಿಗಳಿಗೆ, ಯಾವ ನಕ್ಷತ್ರದವರಿಗೆ ಸಮಸ್ಯೆ ಅಂದರೆ ಶಾಂತಿ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮಖ, ಪುಬ್ಬ, ಉತ್ತರ ನಕ್ಷತ್ರದವರು ಮತ್ತು ಸಿಂಹರಾಶಿಯವರು ಶಾಂತಿ ಮಾಡಿಸ್ಕೊಳ್ಳಿ ಅಂತ ಇಲ್ಲಿ ಹೇಳಿರುವಂಥದ್ದು. ಜೊತೆಗೆ ಗ್ರಹಣದ ನಂತರದ ದಿನ ಅಂದರೆ 4ನೇ ತಾರೀಕು ಬುಧವಾರ ಬೆಳಗ್ಗೆ 9:30ಕ್ಕೆ ನವಗ್ರಹ ಶಾಂತಿಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮಾಹಿತಿಯನ್ನು ನೀಡುವಂಥದ್ದು. ಒಟ್ಟಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಅಂದರೆ ಬರುವಂಥದ್ದು ಏನಾದರೂ ಇದ್ದರೆ ಅವರು 11 ಗಂಟೆ ಒಳಗಾಗಿ ದರ್ಶನಕ್ಕೆ ಬರಬೇಕು. ನಂತರ ಸಂಜೆ ಅಂದರೆ ಗ್ರಹಣ ಮುಗಿದ ನಂತರ ಬರಬೇಕು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಪೋಸ್ಟರ್ ಮೂಲಕ ಕೊಟ್ಟಿರುವಂಥದ್ದು.
ಒಟ್ಟಾರೆ ಗ್ರಹಣದ ದಿನ ವಿಶೇಷವಾಗಿ ಆ, ಏನು ಪೂಜೆ ಪುನಸ್ಕಾರಗಳು ಅಂದರೆ 11 ಗಂಟೆಗೆ ಎಲ್ಲವೂ ಕೂಡ ಮುಗಿಸಿ ಬಾಗಿಲನ್ನು ಹಾಕಿದರೆ ನಂತರ ಗ್ರಹಣ ಮುಗಿದ ನಂತರವಷ್ಟೇ ಓಪನ್ ಮಾಡಿ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು, ಹಾಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಅದಾಗುತ್ತೆ. ಜೊತೆಗೆ ಮರುದಿನ ಏನು ನವಗ್ರಹ ಶಾಂತಿಯನ್ನು ಮಾಡಿ ಆ ಸಂದರ್ಭದಲ್ಲಿ ನವಗ್ರಹ ಹೋಮ ಅಥವಾ ಶಾಂತಿ ಮಾಡುವಂಥ ಸಂದರ್ಭದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬಹುದು. ಯಾರೆಲ್ಲ ಅಂದರೆ ದೋಷ ಇದೆ ಅನ್ನುವಂಥದ್ದು ಅಥವಾ ಆ ರಾಶಿಗಳ ಮೇಲೆ ಯಾವ ನಕ್ಷತ್ರದ ಮೇಲೆ ಪ್ರಭಾವ ಅನ್ನುವಂಥದ್ದು ಅವರೆಲ್ಲರೂ ಕೂಡ ಪಾಲ್ಗೊಂಡು ಆ ನವಗ್ರಹ ಶಾಂತಿ ಹೋಮದಲ್ಲಿ ಪಾಲ್ಗೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆ ಇದು ಕಾಡುಮಲ್ಲೇಶ್ವರ ದೇವಾಲಯದ್ದು. ಇದನ್ನು ಹೊರತುಪಡಿಸಿ ನಗರದ ಎಲ್ಲ ದೇವಾಲಯಗಳು ಕೂಡ ಅಂದರೆ ಕಾಡುಮಲ್ಲೇಶ್ವರ 11 ಗಂಟೆಗೆ ಬಾಗಿಲು ಹಾಕಿದ್ರೆ ಉಳಿದಂತೆ ಗವಿಗಂಗಾಧರೇಶ್ವರ 12:30ಕ್ಕೆ ಬಾಗಿಲನ್ನು ಹಾಕುವಂಥದ್ದು. ಜೊತೆಗೆ ಬನಶಂಕರಿ ದೇವಾಲಯ ಸಂಪೂರ್ಣವಾಗಿ ಓಪನ್ ಇರುತ್ತೆ. ಜೊತೆಗೆ ಉಮಾಮಹೇಶ್ವರಿ ದೇವಸ್ಥಾನ ಆಗಿರ್ಬೋದು, ಅದು ಕೂಡ ಓಪನ್ ಇರುತ್ತೆ. ಇನ್ನೊಂದು ಬಂಡಿ ಮಹಾಕಾಳಿಯ ದೇವಸ್ಥಾನ, ಅದು ಕೂಡ ಬೆಳಗಿನಿಂದ ರಾತ್ರಿವರೆಗೂ ಕೂಡ 10 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ. ಆದರೆ ಈ ಕೆಲವು ದೇವಾಲಯಗಳೇನಿದ್ದಾವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಮರುದಿನ ಅಂದರೆ ಗ್ರಹಣ ಆದ ನಂತರ ಕೇವಲ ಒಂದು ಏನು ಸ್ವಚ್ಛತೆಯನ್ನು ಮಾಡಿ ಶುಚಿತ್ವವನ್ನು ಮಾಡಿ ಪೂಜೆ ಮುಗಿಸಿ ಬಾಗಿಲನ್ನು ಹಾಕಿ ಮರುದಿನವಷ್ಟೇ ಅಲ್ಲಿ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡುವಂಥ ತೀರ್ಮಾನವನ್ನು ಮಾಡಿರುವಂಥದ್ದು. ಒಟ್ಟಾರೆ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಆತಂಕ ಜನರಲ್ಲಿ ಇದ್ದೇ ಇರುತ್ತೆ. ಆತಂಕವನ್ನು ಹೋಗಲಾಡಿಸುವಂಥದ್ದು, ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು ಅನ್ನುವಂಥ ಮಾಹಿತಿಗಳನ್ನು ದೇವಸ್ಥಾನದ ಮೂಲಗಳು ಮಾಡ್ತಾ ಇರುವಂಥದ್ದು. ಅಲ್ಲಲ್ಲಿ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಭಕ್ತಾದಿಗಳಿಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥದ್ದು.